ವೈದ್ಯೋ ನಾರಾಯಣೋ ಹರಿಹಿ ಅಂತ ಹೇಳ್ತೀವಿ. ಕಂಪ್ಲೀಟ್ ಆಗಿ ನಾವು ವೈದ್ಯರನ್ನ ನಂಬಿಡ್ತೀವಿ. ಆದರೆ ವೈದ್ಯರು ನಿರ್ಲಕ್ಷ್ಯ ಮಾಡಿಬಿಟ್ರೆ ಪೇಷಂಟ್ಗಳ ಪರಿಸ್ಥಿತಿ ಏನಾಗುತ್ತೆ ಅನ್ನೋದಕ್ಕೆ ಇದೊಂದು ಬೆಸ್ಟ್ ಎಕ್ಸಾಂಪಲ್. ಒಬ್ಬ ಗರ್ಭಿಣಿ ಕೋಮಾಗೆ ತೆರಳಿದ್ದಾರೆ. ಕೋಮಾದಲ್ಲಿದ್ದಾಳೆ ಗರ್ಭಿಣಿ ವೈದ್ಯರ ನಿರ್ಲಕ್ಷ್ಯಕ್ಕೆ. ಆಸ್ಪತ್ರೆ ಮುಂದೆ ಪ್ರತಿಭಟನೆ ನಡೆಸಿದ್ದಾರೆ ಪೋಷಕರು. ಶಿರಾದ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯಲ್ಲಿ ಘಟನೆ ನಡೆದಿರೋದು. ಅರೆಅಜ್ಜಿಹಳ್ಳಿಯ ನಾಗರತ್ನಮ್ಮ ಸ್ಥಿತಿ ಕಂಡು ಆಕ್ರೋಶ ವ್ಯಕ್ತವಾಗ್ತಾ ಇದೆ. ತುಮಕೂರು ಜಿಲ್ಲೆ ಶಿರಾದಲ್ಲಿರೋ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆ ಇದು. ಹೆರಿಗೆ ವೇಳೆ ವೈದ್ಯೆ ಪ್ರೇಮಕುಮಾರಿ ಅವರು ಎಡವಟ್ಟು ಮಾಡಿರೋ ಆರೋಪ ಕೇಳಿಬಂದಿದೆ. ಹೆಚ್ಚು ರಕ್ತಸ್ರಾವವಾಗಿ ನಾಗರತ್ನಮ್ಮ ಕೋಮಾಗೆ ತೆರಳಿದ್ದಾರೆ. ಬಳಿಕ ಸರ್ಕಾರಿ ಆಸ್ಪತ್ರೆಯಿಂದ ಖಾಸಗಿ ಆಸ್ಪತ್ರೆಗೆ ಅವರನ್ನ ರವಾನಿಸಲಾಯಿತು. ಸದ್ಯ ಬೆಂಗಳೂರಿನ ವಿಕ್ಟೋರಿಯಾದಲ್ಲಿ ಟ್ರೀಟ್ಮೆಂಟ್ ತಗೊಳ್ತಾ ಇದ್ದಾರೆ. ನಾಗರತ್ನಮ್ಮ ಅವರಿಗೆ ನ್ಯಾಯ ಕೊಡಿಸಬೇಕು ಅಂತ ಪೋಷಕರು ಮನವಿ ಮಾಡ್ಕೊಳ್ತಾ ಇದ್ದಾರೆ. ಇದೇ ರೀತಿ ಪ್ರಶ್ನೆ ಪತ್ರಿಕೆಗಳು ಸೋರಿಕೆಯಾಗಿ ಅಪ್ರಯೋಜಕರು ವೈದ್ಯರಾಗ್ಬಿಟ್ರೆ ಹೀಗೆ ಆಗೋದು. ವೃತ್ತಿ ಮೇಲೆ ಅಭಿಮಾನ, ವೃತ್ತಿ ಮೇಲೆ ಗೌರವ ಇಲ್ಲದೆ ಇದ್ರೆ ಹೀಗೆ ಆಗೋದು. ನೋಡಿ, ಹೊರಗಡೆ ಪೋಷಕರು, ಸಂಬಂಧಿಕರು, ಗ್ರಾಮಸ್ಥರು ಎಲ್ಲರೂ ಪ್ರತಿಭಟಿಸ್ತಾ ಇದ್ದಾರೆ. ತುಮಕೂರು ಪ್ರತಿನಿಧಿ ಹೇಮಂತ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಹೇಮಂತ್, ವೈದ್ಯರ ನಿರ್ಲಕ್ಷ್ಯಕ್ಕೆ ಗರ್ಭಿಣಿ ಕೋಮಾಗ್ ಹೋಗಿದ್ದಾರೆ ಅನ್ನೋ ಮಾಹಿತಿ ಸಿಗ್ತಾ ಇದೆ. ಸೊ ಈ ಘಟನೆ ಸಂಬಂಧ ಏನೆಲ್ಲ ಮಾಹಿತಿ ಇದೆ ಹೇಮಂತ್? ಸಿಂಧೂರ, ಏನು ವೈದ್ಯರ ನಿರ್ಲಕ್ಷ್ಯದಿಂದಾಗಿ ಗರ್ಭಿಣಿಯೊಬ್ರು ಕೋಮಾಗೆ ಹೋಗಿರುವಂತ ಘಟನೆ ತುಮಕೂರು ಜಿಲ್ಲೆಯ ಶಿರಾ ಪಟ್ಟಣದ ಮಹಿಳಾ ಮತ್ತು ಮಕ್ಕಳ ಏನು ಆಸ್ಪತ್ರೆ ಇದೆ, ಆ ಒಂದು ಆಸ್ಪತ್ರೆಯಲ್ಲಿ ನಡೆದಿರುವಂತದ್ದು. ಏನು ಗರ್ಭಿಣಿ ಇದ್ದಂತ ಮಹಿಳೆಗೆ, ನಾಗರತ್ನ ಅನ್ನುವಂತ ಮಹಿಳೆಗೆ ಹೆರಿಗೆ ಮಾಡುವಂತ ಸಂದರ್ಭದಲ್ಲಿ ಅವರ ನಿರ್ಲಕ್ಷ್ಯ ವಹಿಸಿ ಏನು ನರ್ಸ್ಗಳನ್ನ ಬಿಟ್ಟು ಹೆರಿಗೆ ಮಾಡಿಸಿದ್ರಿಂದಾಗಿ ಈ ಒಂದು ಘಟನೆ ಸಂಭವಿಸಿದೆ ಅಂತ ಹೇಳಿ ಆ ಪೋಷಕರು ಆರೋಪ ಮಾಡ್ತಾ ಇರುವಂತದ್ದು. ಏನು ನಾಗರತ್ನ ಅವರಿಗೆ ಸದ್ಯ ತುಮಕೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಕೊಡಿಸಿ ಇಲ್ಲಿ ಏನು ಚಿಕಿತ್ಸೆ ಫಲಕಾರಿ ಆಗದಲೇ ಇರುವ ನೆಲೆಯಲ್ಲಿ ಬೆಂಗಳೂರಿನ ವಿಕ್ಟೋರಿಯಾದಲ್ಲಿ ಆಕೆಗೆ ಚಿಕಿತ್ಸೆಯನ್ನ ನೀಡಲಾಗ್ತಾ ಇರುವಂತದ್ದು. ಸದ್ಯ ಪೋಷಕರು ಏನು ಶಿರಾದ ಆಸ್ಪತ್ರೆ, ಸರ್ಕಾರಿ ಆಸ್ಪತ್ರೆ ಮುಂಭಾಗ ಪ್ರತಿಭಟನೆಯನ್ನ ಕೂಡ ಮಾಡಿರುವಂತದ್ದು. ಅಲ್ಲಿ ಏನು ಆಕೆಗೆ ಆಗಿರುವಂತ ಅನ್ಯಾಯಕ್ಕೆ ನ್ಯಾಯ ಸಿಗ್ಬೇಕು, ನಾಗರತ್ನ ಅವರಿಗೆ ನ್ಯಾಯ ಸಿಗ್ಬೇಕು. ಆಕೆ ಸದ್ಯ ಕ್ರಮದಲ್ಲಿ ಇರೋದ್ರಿಂದಾಗಿ ಆಕೆಯನ್ನ ಮಗುವನ್ನ ಯಾರು ನೋಡ್ಕೊಂತಾರೆ ಅಂತ ಹೇಳಿ ಒಂದಷ್ಟು ಆಕ್ರೋಶವನ್ನ ಹೊರ ಹಾಕಿರುವಂತದ್ದು. ಸದ್ಯ ಏನು ಶಿರಾ ನಗರ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಅಲ್ಲಿ ಪರಿಸ್ಥಿತಿಯನ್ನ ತಿಳಿಗೊಳಿಸುವಂತ ಕೆಲಸವನ್ನ ಮಾಡಿರುವಂತದ್ದು. ಸಿಂಧೂರ, ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ